ಅಲ್ಲ ಕನ್ಪರತಿ ಇನ್ನು ಎದ್ದಿಲ್ವಾ? ಏ ಇಲ್ಲ ಕಣವ, ಎದ್ದಿಲ್ಲ. ಹಂಗೆ ನವೀನ್ ಕೆಲ್ಸಕ್ಕೆ ಹೋಗಕ್ಕಿಲ್ಲ ನಂಗದೆ ಇವತ್ತು. ಏ ಇಲ್ಲ, ನವೀನ ಹಣೆ ಹೋದ ಕೆಲ್ಸಕ್ಕೆ. ಮತ್ತೆ ಅವ್ನಿಗೆ ಅಡ್ಗಿಡ್ಗೆ ಏನು ಮಾಡ್ಕೊಂಡಿಲ್ವಾ? ನೀನು ನೋಡಿದ್ರೆ ಇಲ್ಲಿ ಇದ ಮನಿಗಿವ್ನಿ ಅಂತ ಕೂತಿದ್ದಿ, ಅವ್ನಿಗೇನು ಮಾಡ್ಕೊಂಡಿಲ್ಲ. ಹಂಗೆ ಎಸ್ಕೊ ಹೋದ್ನಾ? ಅವನು 5 ಗಂಟೆ ರಾತ್ರಿಗೆ ಹೋದ ಇವತ್ತು. 5 ಗಂಟೆ ರಾತ್ರಿಗೆ ಹೋದೆಲ್ಲ ಟ್ರಿಪ್ ಅದೇ, ಸಂಜೆಗೆ ಬಂದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೋಗವನೆ ಅವನು. ಅದಕ್ಕೆ ಅವನು ಹೇಳ್ದ ಮನಿಕೋನು ಕಳ್ಗೆ ಅಂತವ. ನನಗೂ ತಲೆನೋವು ಹಿಡ್ಕೊಂಡಿತ್ತಲ್ಲ, ಊರಿಂದ ಬಂದಲ್ಲ, ಆಗ್ಲಿಂದ ತಲೆನೋವು ಹಿಡ್ಕೊಂಡಂಗೆ ಇತ್ತು. ಅದಕ್ಕೆ ಮನೆ ಕಳೆದ ಒಂದು 9 ಗಂಟೆ ಗಂಟೆ ಆಮೇಲೆ ಎದ್ದು ಕೆಲಸ ಮಾಡೋದಿದ್ದಿದೆ. ಆಮೇಲೆ ಮಳೆ ಬೇರೆ ಏನು ಜೊಯ್ಯೋ ಅಂತ ಸುರಿತಾ ಕೂತದೆ, ನೆಗಡಿ ಬೇರೆ ಆಗ್ಬಿಟ್ಟದೆ. ಅದಕ್ಕೆ ಅವ್ನು ಗಳಗಾರು ಮನೆ ಕಳೆದ. ಆಮೇಲೆ ಇನ್ನೂ ಜಾಸ್ತಿ ಅಂದರೆ ಯಾರು ಮಾಡೋರು ಮನೆಗಿನಿ ಕಂಡ್ರೆ ಉಸ್ಕಿ ಸರಿಲ್ದಾನೆ ಅಂದ್ಬಿಟ್ಟು ಈಗಲೇ ಹಂಗೆ ಉಸಿರು ಎಷ್ಟು ತಗೊಳ್ಳೋದು ಅಂದ್ಬಿಟ್ಟು ಮನೆಗಿನಿ ಕಣವ. ನೀನೇನು ಮಾಡಿದೆ? ನಾನು ಇನ್ನೂ ಏನು ಮಾಡಿಲ್ಲ ಕನ್ಪಾರತಿ. ಎಲ್ಲರಿಗೂ ಟೀ ಕಾಯಿಸ್ಕೊಟ್ಟೆ, ಎಲ್ಲ ಟೀ ಕುಡಿದ್ರು. ಅದಕ್ಕೆ ಉಸಿರು ರೊಟ್ಟಿನಾರು ಹಾಕಕ್ಕಾಯ್ತದೆ ಅಂತ ಅನ್ಕೊಂಡಿವ್ನಿ. ನೋಡದೆ ರಾತ್ರಿದು ಅನ್ನೋದು ಅದೇ ಅಗ್ರಸ್ಥಾನ ಮಾಡೋಣ, ರೊಟ್ಟಿ ಹಾಕೋಣ ಅನ್ಕೊ ಕೂತೀವ್ನಿ. ಅತ್ತೇನೂ ಇಲ್ಲ, ಅತ್ತೇನೂ ಗಿರ್ಜಾಟಿಲಿ ಅಲ್ವ ಇರೋದು. ಏನು ಇಲ್ಲಿಗೆ ಊಟಕ್ಕಿಟ್ಟಕ್ಕೆಲ್ಲ ಬರೋಕ್ಕಿಲ್ಲ. ಗಿರ್ಜನೆ ಬಿಡು ಅಲ್ಲೇ ಉಣ್ತದೆ, ಅಲ್ಲೇ ಆಡ್ತಾರೆ ಎಲ್ಲ ಮಾಡ್ತದೆ. ಸುಮ್ಮನೆ ಊಟಕ್ಕೆ ಮಾತ್ರ ಅಲ್ಲಿಗೆ ಬಂದದ, ಬೇಡ ಬಿಡು ಬಿಡೋದಕ್ಕೆ ಬೇಡ, ಅಲ್ಲೇ ಊಟ ಮಾಡ್ತದೆ ಅಂತ ಅಂದ್ಲು. ಅದಕ್ಕೆ ಸರಿ ಬಿಡು ಅಲ್ಲೇ ಇರಲಿ ಅಂದ್ಬಿಟ್ಟು ಸುಮ್ಮನೆ ಅದೇ ನಾನುವೇ. ಇನ್ನು ನಮಗೆ ಅಲ್ವಾ ಅತ್ತೆ ಇದ್ರೆ ಇಟ್ಟು ಅನ್ನ ಅದನ್ನೇ ಮಾಡಬೇಕು. ಈಗ ಏನೂ ಇಲ್ಲ, ಅಗ್ರಸ್ಥಾನ ಮಾಡೋದು ಅನ್ಕೊಂಡಿವ್ನಿ. ನೋಡೋದ ರೊಟ್ಟಿನಾರು ಬೇಕು, ಅಗ್ರಸ್ಥಾನ ಬೇಕು ಅಂತ ಕೇಳ್ತೀನಿ. ಅಗ್ರಸ್ಥಾನ ಬೇಕು ಅಂದ್ರೆ ಅಗ್ರಸ್ಥಾನ ಮಾಡ್ಕೊಡ್ತೀನಿ, ರೊಟ್ಟಿ ಗಿಟ್ಟಿ ಕೇಳಿದ್ರೆ ರೊಟ್ಟಿ ಮಾಡ್ಕೊಡ್ತೀನಿ. ಇನ್ನೇನು ಪರತಿ, ಇನ್ನೇನು ಸಮಾಚಾರ? ಮನೆಯೆಲ್ಲ ಹೊಸಿ ಬೇಜಾರಾಯ್ತಲ್ಲ ಕನ್ಪಾರತಿ. ಮನೆಯೆಲ್ಲ ಬರೀ ಕಾಡಿ ಕಾಡಿ ಹೊಡಿತಾ ಕೂತದೆ. ಆ ಮಗ ಇದ್ದ ಓಡಾಡ್ಕೊಂಡು ಮನೆ ತುಂಬವ. ಈಗ ಯಾರೂ ಇಲ್ಲ. ರತ್ನಿಂದ ತಾರ ಹೋಗಿ ರೂಮಿಗೆ ಸೇರ್ಕೊತಾರೆ. ಇನ್ನು ಕುಳ್ಳಗೆಲ್ಲ ಹೊಲಕ್ಕೆ ಹೋಯ್ತಾನೆ. ನಾನು ಕೆಲಸ ಮಾಡಿಬಿಟ್ಟು ಇನ್ನು ಹೋದ್ರೆ ಗಿರ್ಜಾಟಿಗೆ ಹೋಗಿ ಕೂತ್ಕೋಬೇಕು ಅಷ್ಟೇ. ಇವನಿದ್ದಾಗ ಅವಳೆ ಚೆನ್ನಾಗಿತ್ತು, ಆಟ ಆಡ್ಸ್ಕೊಂಡಿದ್ದೆ. ಈಗಂತೂ ಭಾರಿ ಬೇಜಾರಾಯ್ತದೆ ಕಂತಕೋ. ಇನ್ನೂ ಒಂದು 2-3 ದಿವಸ ಕಳೆಯ ಗಂಟ ಹಂಗೆ. ನನಗೂ ಹೊಸಿ ಬೇಜಾರಾಯ್ತವ, ಭಾರಿ ಬೇಜಾರಾಯ್ತು. ನೆನೆ ಬಂದ್ಬಿಟ್ನಲ್ಲ, ಅಯ್ಯೋ ಥೂ, ಇನ್ನೊಂದು ವಾರ ಇರಬೇಕಾಯ್ತು ಅನಿಸ್ತಿತ್ತು ಕಣವ. ಬಿಡು, ಹೆಂಗಿರುವೆ ಮಾಲಾತ್ಗೆಗೆ ಹಾರೆ ಕಸ ಮತ್ತು ತರಬೇಕಲ್ಲ, ಆಗ ಬಂದರೆ ಒಂದು ವಾರ ಇರ್ತೀನಂತ ತಲೆ ಕೆಡಿಸ್ಕೊಬೇಡ. ನಾವು ಅಚ್ಚುಕಟ್ಟಾಗಿ ಊಟ ಗಿಟ ಮಾಡ್ಕೊಂಡಿರು, ಸಂಜೆ ಗಂಟೆ ಕೆಲಸ ಅನ್ಬೇಡ. ಅದಕ್ಕೆ ಏನು ಮಾಡ್ತಿದ್ದಾರೋ ಅವ್ರಿಬ್ರು? ರತ್ನಕ್ಕೆ ತಾರತ್ಕೆನುವೆ ರತ್ನಿ ಕೆಲಸ ಮಾಡ್ಕೊಡ್ತೀನಿ ಅಂದ್ಲು. ನಾನೇ ಬೇಡ ಬಿಡು, ಕೆಲಸ ಏನು ಮಾಡಬೇಡ, ನಾವು ಮಾಡ್ಕೊತೀವಿ ಅಂತೆ. ತಾರ ಒಂದೆರಡು ಪಾತ್ರೆ ಇತ್ತು, ಬೆಳೆ ಕೊಟ್ಲು, ಆಮೇಲೆ ನೀರು ಇಟ್ಕೊಟ್ಲು. ಇವತ್ತೇನೋ ಒತ್ತಾರನೇ ನೀರು ಬಂದ್ಬಿಟ್ಟಿದ್ದು. ಅದಕ್ಕೆ ಅತ್ತೆ ಏನಾರು ಅಡುಗೆಗೆ ಮಾಡ್ಕೊಡೋಣ ಅಂದು ನೀರು ಹಿಡಿದ್ಬಿಟ್ಟು ಪಾತ್ರೆ ಎಲ್ಲ ಅವಳೆ ಬೆಳೆ ಕಂಡ್ಲು. ನಾನು ತೊಪ್ಪೆ ಕಸ ಅದಿತ್ತಲ್ಲ, ಅಲ್ಲಿ ಕೊಟ್ಟ ಕಸ ಗುಡ್ಸಾಕ್ಬಿಟ್ಟು ತೊಪ್ಪೆ ಎಲ್ಲ ತಗೊಂಡು ಬರೋ ಗಂಟೆ ಅಷ್ಟು ಮಾಡಿದ್ಲು. ಅದಕ್ಕೆ ಬೇಡ ಬಿಡು, ನಾನು ಮಾಡ್ಕೊತೀನಿ ಅಂದೆ. ಅಯ್ಯೋ ಸರಿ ಬಿಡವ, ಇನ್ನೂ ತಾರತ್ಕೇನು ಉಂಟೋಯ್ತದಲ್ಲ, ಕೆಲಸ ಮಾಡಿಸ್ಬೇಡೇನೋ, ಇನ್ನು ಸ್ವಲ್ಪ ದಿವಸ ಏನೋ ಇದ್ದದೇನೋ. ಇನ್ನು ಯಾಕೆ ಮಾಡಿಸಿ, ಬೇಡ ಬಿಡು, ಉಂಟೋಯ್ತದೆ, ನೀನೇ ಮಾಡ್ಕೊ. ಏನು ಹೊಲ್ಕು ಹೋಯ್ಕಿಲ್ವಲ್ಲ ನೀನು, ಮನೇಲೇ ಇರ್ತಿದ್ದಿ, ಅಚ್ಚುಕಟ್ಟ ಕೆಲಸ ಮಾಡ್ಕೊ. ಇನ್ನೇನು ಮಾಡಿ. ಇನ್ನೇನೋ ಸಮಾಚಾರ? ಎಲ್ಲ ಚೆನ್ನಾಗಿದ್ದಾರೆ? ಕುಳ್ಳಣ್ಣ, ರಮೇಶಣ್ಣ, ಮಹೇಶಣ್ಣ ಎಲ್ಲ ಚೆನ್ನಾಗಿದ್ದಾರೆ? ಏನು ಮಹೇಶಣ್ಣ ಊರಿಗೆ ಹೋಯ್ತೀನಿ ಅಂತಿದ್ನು, ಸಿಟಿಗೆ ಹೋಯ್ಕಿಲ್ಲ ಅಂತಿದ್ದನು. ಅವನು ಗಳಿಗೋನ್ ಜ್ಞಾನ ಮಾಡ್ಕೊಂಡಿರ್ತಾನೆ. ಅವನ ಜೊತೆಗೆ ಆಡಕಾಯ್ಕಿಲ್ಲ ಕನ್ಪಾರತಿ. ಈಗ ಬೇಕಾದ್ರೆ ಕೇಳಿದ್ರೆ ಹೋಯ್ತೀನಿ ಅಂತಾನೆ ಗಳಿಗೆ, ಆದ್ಮೇಲೆ ಹೋಗಿ ಕೇಳಿದ್ರೆ ನೋಡ್ತೀನಿ ಕಣವ ಅಂತಾನೆ. ಏನಾರು ಮಾಡ್ಕೊಳ್ಳಿ, ಅವ್ರ ಜೊತೆಗೆಲ್ಲ ಆಡ್ತಾ ಕೂತ್ಕೊಳ್ಳೋಕಾಯ್ಕಿಲ್ಲ. ಅವ್ರ ಜೊತೆ ಆಡಿದ್ರೆ ಹುಚ್ಚರಾಗ್ಬಿಡ್ಬೇಕಾಯ್ತದೆ. ಯಾವನಾರು ನೆಟ್ ಕೇಳಾರ, ಏನಾರು ಒಂದು ಹೇಳಾರ, ಹತ್ತಾಗಿತ್ತಾಗ 2 ಮನ್ಸು ಮಾಡ್ಕೊಂಡು. ತಾರನ್ ಕೇಳಿದ್ರೆ ಅತ್ತೆ ಅವ್ರು ಹಂಗೆ ಯಾಕನತ್ತೆ, ಏನಾರು ಮಾಡ್ಕೊಳ್ಳಿ ತಗೊಳ್ಳಿ, ಕರ್ಕೊ ಹೋದ್ರು ಹೋಯ್ತೀನಿ, ಇಲ್ಲಾಂದ್ರೆ ಇಲ್ಲೇ ಇರ್ತೀನಿ ಅಂತ ಅಂದವಳೆ. ಏನಾರು ಮಾಡ್ಕೊಳ್ಳಿ ಕಂತಕೋ. ಪಾರತಿ ಮಗ, ಒಬ್ಬ ಪಾರತಿ ಒಬ್ಬ, ಆಮೇಲೆ ಮಾಡ್ತೀನಿ ತಾಳು. ಪಾರತಿ ಏನಾಯ್ತು? ಏನ ಮತ್ತೆ ಬತ್ತಾವಳೆ, ಸುಮ್ಮನಿರು, ಆಮೇಲೆ ಮಾಡ್ತೀನಿ ತಾಳೀಗ ಮರಿಕತೀನಿ. ಅಲ್ಲ ಹೆಣ್ಣಿಗೆ ಏನಾಯ್ತು? ಸರಿ ಕಣ್ ಪಾರತಿ, ಆಮೇಲೆ ಮಾಡು. ಅಲ್ಲ ಇನ್ನುವೇ ಕತ್ತೆ ಕೊರಕೆ ಹೊಡೆಂಗೆ ಹೊಡಿತಾ ಬಿದ್ದವಳಲ್ಲ, ಏನು ಜ್ಞಾನ ಬೇಡವಾ ಹೆಂಗ್ಸ್ಗೆ? ಪಾರತಿ ಮಗ, ಅಯ್ಯೋ ಪಾರತಿ ಎದಳವ, 7 ಗಂಟೆ ಆಯ್ತು, ಇನ್ಯಾವಾಗ ಎದಳದು? ನಾಷ್ಟ ಗಿಷ್ಟ ಏನಾದ್ರು ಮಾಡ್ಕೊಳ್ಳೋದ ಇಬ್ರು ಸೇರ್ಕೊಂಡು? ಪಾರತಿ ಮಗ, ವಾ ಅದ ಅಷ್ಟು ಕರೀತಾವನಿ, ನಿಗ್ಗಿಗ್ರೋತ ಕಣ್ಣಲ್ಲ. ಪಾರತಿ ಲೇ ಮಗ, ಎದಳವ, ಆಗ್ಲಿಂದ ಕರೀತಾವನಿ. ಪಾರತಿ ಅಲ್ಲ ಬೆನ್ನದ್ ಬೇತಾಳ್ದಂಗೆ ಅದೇ ಹೆಂಗೆ ಒಟ್ಟ ಪಾರತಿ ಅಂತ ಕೂತಿದ್ದಲ್ಲ ಮತ್ತೆ ಬೇರೆ. ಅಯ್ಯೋ ಇವ್ ಕಂಡು ಗಂಟು ಬಿಡಾಕಿಲ್ಲಕತ್ತೆ. ಅತ್ತೆ ಹೇಳಿ. ಅಲ್ಲ ಪಾರತಿ, ಇಷ್ಟೊತ್ತಾಯ್ತು, ನವೀನೂ ಏನು ತಿಂದಾನೆ ಹಂಗೆ ಹೊಂಟೋದ್ನಲ್ಲ, ಏನು ಹೊಟ್ಟೆ ಬೇರೆ ಏನು ಚುರುಕಂತಿದ್ದು ಪಾರತಿ ನನಗೆ. ನವೀನ ನನ್ನ ಮಗ ಹಂಗೆ ಹೊಂಟೋದ್ನಲ್ಲ, ನಾನು ಎದ್ದಿದ್ದೆ. ಅದಕ್ಕೆ ಹೋಯ್ತದಿ ಅಂದರೆ ಡ್ಯೂಟಿ ಅದೇ ಕಣವ, ಬತ್ತಿನ ತಾಳವ ಅನ್ಕ ಹೋದ. ಏನು ಹೊಟ್ಟೆ ಉರಿತಿತ್ತು ಪಾರತಿ. ಅಯ್ಯೋ ಉಂಕನತ್ತೆ, ನನಗೂ ಹೊಟ್ಟೆ ಉರಿತದೆ. ಅಲ್ಲ ನಾನು ಊರಿಗೆ ಹೋದಾಗ್ಲಿಂದವೇ ಅಟ್ಟಿಲಿ ಊಟ ಮಾಡಿಲ್ವಂತಲ್ಲ ಹೇಳ್ತಿದ್ರು. ನವೀನ ಹೇಳ್ತಿದ್ದ, ಇಲ್ಲ ಅವನು ಮಾಡ್ತಿದ್ದಿಲ್ಲ,
ಕಸ್ಕ ಹೋಯ್ತಿದೆ ಅಂತವ ಬುಡಿ. ಇವತ್ತು ಒಂದು ದಿವಸ ಅಲ್ವಾ ಸಿಕ್ಕಿಲ್ಲ ಬುಡಿ. ಅವನಿಗೇನು ನಾನು ಊರಿಗೆ ಹೋದಾಗ್ಲಿಂದ ಅಭ್ಯಾಸ ಆಗ್ಬಿಟ್ಟದಲ್ಲ ಆಚಾರ ತಿಂದು ತಿಂದು ಏನು ಒಯ್ಕಿಲ್ಲಕದ್ ಬುಡಿ. ಅದಕ್ಕೆ ನೀವು ಅಷ್ಟು ಬೇಜಾರು ಮಾಡ್ಕೊಂಡಿರಿ. ಏನಿದೆ ಹೊಸ್ತಾ ಅವನು ಊಟ ತಿಂದೇನೆ ಉಣ್ದಾನೆ ಹೋಯ್ತಿರೋದು, ಅದೆಲ್ಲ ಮಾಮೂಲಿ ತಾನೇ. ಇಷ್ಟು ಕೆಲವ ನೀವು ಬೇಜಾರು ಮಾಡ್ಕೊಂಡ್ರೆ ಆದದಾತೆ ಬುಡಿ. ಸಿಕ್ಕಿಲ್ಲ ಹೋದ್ರೆ ಹೋಗ್ಲಿ, ಅಲ್ಲಿ ಓಟ್ಕಿಟ್ಲಲ್ಲಿ ಎಲ್ಲರೂ ತಿನ್ಕೋತಾರೆ ಅಲ್ಲ. ನೀವು ಇಷ್ಟು ಅಕ್ಕ ಹುಡ್ಕೊತಿದ್ರಿ ಅಂತ ಗೊತ್ತಿದ್ರೆ ಮೊದಲೇ ರಾತ್ರಿನೇ ಹೇಳ್ಬಿಡ್ತೀನಿ ಮೇಲಿಂದ. ನವೀನ 7 ಗಂಟೆವ ಅಡಿಗೆಗೆ ನಾಷ್ಟ ಗಿಷ್ಟ ಎಲ್ಲ ಮಾಡ್ಕೊಟ್ಬಿಡಿ. ನಿಮಗೂ ಮಗನ ಕಂಡ್ರೆ ಭಾರಿ ಆಸೆ ಅಲ್ವಾ, ಮಾಡಿಕೊಡಿ ಪಾಪ ನವೀನೂ ಹೋಗ್ಲಿ. ಆಮೇಲೆ ನೀವು ಕಳ್ಸೋದು ನಾನೇನೋ ಕಳಿಸ್ಬಿಡ್ತೀನಿ ಎಲ್ಲ ತಿನ್ಕೊ ಓಟ್ಕಿಟ್ಲಲ್ಲಿ ಅಂತ. ನೀವು ಬೇರೆ ನೋಡಿದ್ರೆ ಇಷ್ಟು ಹೊಟ್ಟೆ ಹುಡ್ಕೊತಿದ್ದೀರಿ. ನೀವು ಹಿಂಗೆ ಹೊಟ್ಟೆ ಹುಡ್ಕೊಳ್ಳೋದು ನೋಡ್ರೆ ನನಗೂ ಹೊಟ್ಟೆ ಹುರಿಸೋಕೆ ನಿಮ್ಮ ಕಂಡ್ರೆ ಮಗನ ಮೇಲೆ ಎಷ್ಟು ಆಸೆ ಇಟ್ಟಿದ್ದೀರಿ ನೀವು. ಇನ್ನೊಂದ್ಸರಿ ಆಯ್ತು ನೀವು ಅಡುಗೆ ಮಾಡ್ಕೊಟ್ಬಿಡತ್ತೆ ಎದ್ದ ತಕ್ಷಣವ ಮಾಡ್ಕೊಟ್ಬಿಡಿ. ನೀವು ಹೇಳ್ತೀನಿ ರಾತ್ರಿ ಹೊತ್ತು ಕೇಳ್ಬಿಟ್ಟು ಯಾವುದೂ ಹೇಳ್ತೀನಿ ನಿಮಗೆ. ಏನು ಎತ್ತ ಕೆಲ್ಸಕ್ಕೆ ಎಷ್ಟೊತ್ತು ಹೋದ್ರೆ ಏನು ಅಂತವ. ಅವ್ರು 4 ಗಂಟೆ 5 ಗಂಟೆ ಅಷ್ಟು ಹೋಯ್ತೀನಿ ಅಂದರೆ 3 ಗಂಟೆಗೆ 4 ಗಂಟೆಗೆ ಎದ್ಬಿಟ್ಟು ಏನಾರು ಮಾಡ್ಕೊಟ್ಬಿಡಿ ಅಲ್ವಾತೆ ಹೇಳ್ಸದ. ಅಲ್ಲ ಇವಳು ಸರಿಯಾದ ಬಿತ್ರಿನೇ. ನಾನು ಏನೋ ಹೇಳಕ್ಕೆ ಹೋದ್ರೆ ಅಯ್ಯಪ್ಪ ಹೋಗೋಳಲ್ಲ ಅಷ್ಟು ದಿವಸದಿಂದ ಅಪ್ಪನ ಮಂದಿ ಇದ್ದಲ್ಲ ಟ್ರೈನಿಂಗ್ ತಗೊಬಂದವಳೆ ಹೆಂಗಿರ್ಬೇಕು ಏನಿರಬೇಕು ಅಂತವ. ಅಲ್ಲ ಮೊದಲು ಎದ್ಬಿಟ್ಟು 5 ಗಂಟೆ ರಾತ್ರಿಗೆ ಎದ್ಬಿಟ್ಟು ಅಡುಗೆ ಮಾಡೋಳು ನವೀನ ಕೊಟ್ಟಾಡ್ಸೋಕ್ಕೆ. ಈಗ ನನ್ನ ಮಗಳು ಬಾಣ್ತನಕ್ಕೆ ಬಂದಿರೋದಕ್ಕೆ ರೂಮ್ ಬಿಟ್ಟು ಕಡಿತಾ ಇಲ್ಲ ನೋಡು. ಇಂಥ ಸಣ್ಣ ಬುದ್ಧಿ ಕಲ್ತಿದ್ದಳು. ಹಾಗಾದ್ರೆ ಎದ್ಬಿಡೋಳು ಇರೋ ಕೆಲಸ ಎಲ್ಲ ಮಾಡ್ಕೊಳ್ಳೋಳು. ಈಗ 7 ಗಂಟೆ ಆದರೂ ಎದ್ದಿಲ್ಲ. ಓಹೋ ಎಲ್ಲ ಹೇಳಿ ಕಳ್ಸಾರ ರೊಟ್ಟಿಲಿ ಮಾಡಿಬಿಡಕನವ. ನಿನ್ನದಕ್ಕೆ ನಾದಿರ್ಗೆ ಚೆನ್ನಾಗಿರೋಕ್ಕಿಲ್ಲ ಅಂತ ಹೇಳೋರೆ ದರ್ದ ಮುಂಡರು. ಏನು ಇವರ ಹಣ್ಣೆಡ್ತೀನಿ ಎತ್ತಾಳಲ್ಲ ಅವ್ರ ಅಪ್ಪನ ಮನೆಯಲ್ವೇ ಹಿಂಗೆ ಹಾಡ್ತಿದ್ದಾರೇನೋ, ಅವ್ರ ಹಣ್ಣೆಡ್ತೀನವೇ ಹಿಂಗೆ ಹಾಡ್ತಿದ್ದಾಳ ಏನೋ. ಓಹೋ ಸರಿಯಾದವಳೆ ಯಾಕಂತಕೋ ಸರಿಯಾಗಿ ಕಲ್ತ್ಕೊ ಬಂದವಳೆ. ಇದ್ಲೆಲ್ಲ ಟ್ರೈನಿಂಗ ಅಷ್ಟು ದಿವಸದಿಂದ ಟ್ರೈನಿಂಗ್ ತಗೊಂಡೇ ಬಂದವಳೆ ಕತೆ. ನನಗೆ ನೋಡಿ ಎಂತ ಮಾತಾಡೋಳು. ನಾನೇ ಇದು ಮಾಡ್ಕೊಟ್ಬಿಡ್ಬೇಕಂತ ಅವಳಿಗೆ, ನವೀನನ್ಗೆ ನಾನೇ ಮಾಡ್ಕೊಟ್ಬಿಡ್ಬೇಕಂತೆ. ಸರಿಯಾದವಳೆ ಇವಳು. ಯಾಕೆ ನನಗೆ ತುತ್ತು ಮಾಡಿ ತಿನ್ಸು ಅಂತ ಅಂದಿಲ್ಲ, ನನಗೆ ಮಾಡ್ಕೊಡತ್ತೆ ಅಂತ ಅಂದಿಲ್ಲ. ದರ್ದು ನಾನು ಹಾಟ್ಕೊಂಡು ಅತ್ತೆ ಇಷ್ಟೊತ್ತಲೇ ಹೇಳ್ಸಕ್ಕೆ ಬಂದಿದ್ದೀರಿ. ಇಷ್ಟು ಜಲ್ದಿ ನಾಷ್ಟ ಮಾಡಿಬಿಟ್ರೆ ಹೆಂಗಿರೋ ನಂದಿನಿಗೆ ಮಾಡ್ಬೇಕಾಯ್ತಲ್ಲ, ಹಾಗೆ ನಂದಿನಿಗೆ ಮಾಡ್ತಿದ್ದೀರಲ್ಲ ಅತ್ತೆ. ನನಗೂ ವ್ಯವಸ್ಥೆ ಮಾಡಿಬಿಡತ್ತೆ. ನಮ್ಮ ಅಪ್ಪನ ಮನೇಲಿ ಅಷ್ಟು ದಿವಸ ಇದ್ನಲ್ಲ 10 ಗಂಟೆಗೆ ಕನತೆ ಹೇಳ್ತಿತ್ತು. ಇಲ್ಲಿ ಏನು ಅಷ್ಟೊತ್ತು ಮಾಡೋಕ್ಕಿಲ್ಲ ಕದ್ ಬಿಡಿ. ಅದೇ ನಮ್ಮ ಅಪ್ಪನ ಮನೆ ಅಷ್ಟೊತ್ತು ಗಂಟೆ ಮನೆ ಕತ್ತಿದೆ. ಇಲ್ಲಿ ಒಂದು 8:30 9 ಗಂಟೆ ಅಷ್ಟೊತ್ತು ಎದ್ಬಿಡ್ತೀನಿ. ಹೆಂಗಿರುವೆ ನಂದಿನಿಗೆ ನಾಷ್ಟ ಮಾಡ್ತಿದ್ದೀರಲ್ಲ ಹಾಗೆ ಹೊಸಿ ಜಾಸ್ತಿ ಮಾಡಿಬಿಡಿ. ನಾನು ಮಗಿನೇನು ಒಂಚೂರು ತಿನ್ಕೋತೀವಿ. ಹೆಂಗಿದ್ರು ನೀವೇ ಮಾಡ್ತಿದ್ದೀರಲ್ಲ ಸುಮ್ಮನೆ ನಾನು ಏನು ಮಾಡೋಕೆ ಇನ್ನೊಂದ್ಸಲ ಮಾಡಾನೆ ಅಲ್ವಾ. ಬೇಕಾದ್ರೆ ಮಧ್ಯಾಹ್ನಕ್ಕೆ ಬೇಕಾದ್ರೆ ಅಡುಗೆಗೆ ಮಾಡ್ಕೊಟ್ಟಾನಂತೆ ಆಮೇಲೆ ಓದ್ತಾರದಾತೆ ನೀವೇ ಮಾಡ್ಕೊಬಿಡಿ ಅಡುಗೆ ಅಂದಮೇಲೆ. ಆಮೇಲೆ ಮಧ್ಯಾಹ್ನದ ಆಮೇಲೆ ನಾನು ಎದ್ದ ಮೇಲೆ ಹೆಚ್ಚು ಮಾಡ್ಕೊಟ್ಟಾನಂತೆ ತಲೆ ಕೆಡಿಸ್ಕೋಬೇಡಿ. ಸಂಧ್ಯಾ ಹೊತ್ತಿಗೇನು ಮಧ್ಯಾಹ್ನದಲ್ಲೇ ಮಾಡಿರ್ತೀವಲ್ಲ ಅದೇ ಇರ್ತದೆ. ನಂದಿನಿಗೆ ಏನಾದ್ರು ಬೇಕಾದರೆ ನೀವು ಮಾಡ್ಕೊಡಿವ್ರಂತೆ ಬಿಸಿ ಬಿಸಿಯ ಅಲ್ವಾ. ತಂಗ್ಳೆ ತಿನ್ಸಕ್ಕದ. ಅಯ್ಯೋ ಹಂಗಲ್ಲ ಕನ್ಪರತಿ. ನಾವೆಲ್ಲವ ನಮ್ಮ ನಾಡ್ಗಿದ್ನಿರಲ್ಲವ ಏನಾರು ಬಾಣ್ತನ ಕೆಟ್ಟಿಗೆ ಬಂದರೆ ಎಲ್ಲನೂ ನಾವೇ ಕನವ ಮಾಡ್ತಿದ್ದು, ನಾವೇ ಮಾಡ್ತಿದ್ದು. ಅಯ್ಯೋ ಅತ್ತೆ ನಮ್ಮ ಮನೇಲಿ ಹಂಗಲ್ಲ. ಈಗ ನಮ್ಮ ಅಣ್ಣ ಹೇಳ್ತಿ ಬಾಣ್ತಿ ಅಲ್ವ ಈಗ ಅದೆಲ್ಲ ಮಾಡ್ತಿರೋದು ನಮ್ಮ ಅತ್ತೆನೇ. ಆಮೇಲೆ ಅವ್ರ ಹೊತ್ತಿಗೆ ಏನು ಕೊಟ್ಟಿಲ್ಲ. ಅದೇ ನಮ್ಮ ರವಿ ಹೇಳ್ತೀವಳಲ್ಲ ಅವಳು ಏನು ಕೆಲಸ ಮಾಡೋಕ್ಕಿಲ್ಲ ಎಲ್ಲನೂ ಮಾಡೋದು ನಮ್ಮ ಅತ್ತೆನೇ. ಆಮೇಲೆ ನಾ ಬಾಣ್ತಿ ಆಗಿದ್ನಲ್ಲ ನಮ್ಮ ಅತ್ತಿಗೆರ ಕೈಲಿ ಏನು ಮಾಡ್ತಿಲ್ಲ ನಮ್ಮವ್ವ. ಎಲ್ಲ ನಮ್ಮವ್ವ ನಮ್ಮ ಅಮ್ಮನೇ ಮಾಡಿದ್ದು ಕಣತ್ತೆ. ಈಗ ನೀವು ಇದ್ದೀರಿ ದೊಡ್ಡತ್ತೆ ಬೇರೆ ಅವರೇ ಇಬ್ಬರು ಸೇರ್ಕ ಮಾಡ್ಕೊಳ್ಳಿ ಅಲ್ವಾ. ನನಗೇನು ಗೊತ್ತಾಗೋದು. ಬೇಕಾದ್ರೆ ಮಧ್ಯಾಹ್ನಕ್ಕೆ ಒಂದಿಷ್ಟು ಅಡುಗೆ ಮಾಡ್ಕೊಡ್ತೀನಿ ತಲೆ ಕೆಡಿಸ್ಕೊಬೇಡಿ. ಸರಿ ಕಣತ್ತೆ ನಿದ್ದೆ ಬತ್ತದೆ ಮನಿ ಕತ್ತೀನಿ ಕಣತ್ತೆ. ಆಮೇಲೆ ಬೇಕಾದ್ರೆ ಮುದ್ದೆ ಮಾಡ್ತೀನಿ. ನಾಷ್ಟ ಮಾಡಿದ್ಮೇಲೆ ಕರೆದ್ಬಿಡಿ. ಆರೋದ್ರೆ ಚೆನ್ನಾಗಿರಕ್ಕಿಲ್ಲ. ಏನು ನಾಷ್ಟ ಮಾಡಿರಿ ಇವತ್ತು? ಏನಾರತ್ತೆ ಅಚ್ಚುಕಟ್ಟಾಗಿ ಟಮಟೆ ಮಟನ್ ಬಾತ್ ಮಾಡಿಬಿಡಿ ಅತ್ತೆ ಚೆನ್ನಾಗಿರ್ತದೆ. ಬಿಸಿ ಬಿಸಿಗೆ ಮಳೆ ಬೇರೆ ಬರ್ತದಲ್ಲ ಚೆನ್ನಾಗಿರ್ತದೆ ಮಾಡಿಬಿಡಿ ಟಮಟೆ ಬಾತ. ಅತ್ತೆ ಅಲ್ಲ ಕಣತ್ತೆ ಕರೆದ್ರು ಹೋಯ್ತಿದ್ದೀರಲ್ಲ ನಿಂತ ಕಡೆ ಏನೇ ಹೇಳ್ಬೇಕಾಯ್ತು. ನಮ್ಮ ಅತ್ತೆಗಂತೂ ಗಾಬರಿ ಹಿಡ್ದೋಯ್ತು ಕಂತಕೋ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.